ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನಮಸ್ಕಾರ. ಮುಂಜಾನೆ ಮುನ್ನೋಟಕ್ಕೆ ಸ್ವಾಗತ. ನಾನು ರಂಜಿತ್ ಶಿರ್ಯಾ, ನನ್ನ ಜೊತೆಲಿ ಅಶ್ವಿನಿ ದೇವಾಡಿಗ ಕೂಡ ಇದ್ದಾರೆ. ಅಶ್ವಿನಿ, ವೆಲ್ಕಮ್. ಅಶ್ವಿನಿ, ಇವತ್ತಿನ ದಿನ ನಾವು 1 ವರ್ಷದ ಹಿಂದೆ ಹೋದರೆ ನಮ್ಮ ಪಾಲಿಗೆ ಕರಾಳ ದಿನವಾಗಿತ್ತದು. ನಾವೆಲ್ಲರೂ ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಟ್ರೋಫಿಯನ್ನು ಗೆತ್ತು 18 ವರ್ಷಗಳ ಬಳಿಕ RCB ತಂಡ ಕಪ್ ಗೆತ್ತು ಅನ್ನುವಂಥ ಸಂಭ್ರಮದಲ್ಲಿದ್ವಿ. ಆ ಸಂಭ್ರಮ ಸಡಗರ ಎಲ್ಲ ಕಡೆಗಳಲ್ಲಿತ್ತು. ಆ ಟ್ರೋಫಿ ಅನ್ನೋದೇ ನಮಗೆಲ್ಲರಿಗೂ ಕೂಡ ಒಂದು ಭಾವನಾತ್ಮಕ ವಿಚಾರ ಆಗಿತ್ತು. ಯಾಕಂತ ಹೇಳಿದರೆ ಆ ಕಾಯುವಿಕೆ, ಆ ಹಂಬಲಿಸುವಿಕೆ, ನಮ್ಮ ತಂಡದ ಆಟಗಾರರ ಮೇಲೆ ನಾವಿಟ್ಟಂಥ ವಿಶ್ವಾಸ ಸಾಕಾರಗೊಂಡು RCB ತಂಡ ಭರ್ಜರಿಯಾಗಿ ಗೆದ್ದು ಟ್ರೋಫಿಯನ್ನು ಎತ್ತಿ ಹಿಡಿದಿತ್ತು. ಆದರೆ ಆ ಸಂಭ್ರಮ ಎಲ್ಲವೂ ಕೂಡ ಸಂಜೆ ಹೊತ್ತಿಗೆ ಮಾಯವಾಗಿ ಹೋಗಿತ್ತು. ಆ ಕ್ರಂದನ, ಆ ಸಂಕಟ, ಆ ವೇದನೆ, ಕಳ್ಕೊಂಡವರ ಆ ನೋವು ಬಹುಶಃ ಯಾರಿಗೂ ಅಂಥ ಪರಿಸ್ಥಿತಿ ಬರದೇ ಇರಲಿ. RCB ಸಂಭ್ರಮಾಚರಣೆಯ ಘೋರ ದುರಂತ ಆಯ್ತಲ್ಲ, ನಿಮ್ಗೆ ನೆನಪಿದೆಯಲ್ಲ, ಜೂನ್ 4ನೇ ತಾರೀಕು 2025. ಆ ದುರಂತಕ್ಕೆ ಇವತ್ತಿಗೆ 1 ವರ್ಷ. 1 ವರ್ಷದ ಹಿಂದೆ ಸಂಭ್ರಮಾಚರಣೆಯ ಬದಲು ಸೂತಕ ಕಾಲ್ ತುಳಿತ ದುರಂತಕ್ಕೆ ಇಂದಿಗೆ 1 ವರ್ಷ ಆಗಿದೆ. ಅಂದು ಆದ ದುರಂತದಿಂದ ಸರ್ಕಾರ ಪಾಠ ಕಲಿತ, ಹೊಸ ರೂಲ್ಸ್ ಬಂತ, ಇಲ್ಲ ಸುಮ್ಮನಾದ್ರ ಅಧಿಕಾರಿಗಳು? ಮನೆ ಮಂದಿ ಕಳೆದುಕೊಂಡವರ ಬಾಳಲ್ಲಿ ನೀರವ ಮೌನ ಆವರಿಸಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಘನಘೋರ ದುರಂತದ ಇಂದಿನ ರಿಪೋರ್ಟ್. ದುರಂತ ನಡೆದಿದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಈ ದುರಂತ ನಡೆದಂಥ ಜಾಗ, ಆ ಜಾಗದ ಬಳಿಯಿಂದ ಮನೆಯವರು ಪಾಸಾಗಿ ಹೋಗ್ತಾ ಇದ್ರೂ ಅವ್ರಿಗೊಂದು ರೀತಿಯಲ್ಲಿ ನಡ್ಕ ಬರ್ಬೋದು. ಆ ರೀತಿ ಆ ಜಾಗ ಹೇಗಿದೆ ಅನ್ನೋದನ್ನು ಕೂಡ ತೋರಿಸ್ತೀವಿ. ಅದರ ಜೊತೆಯಲ್ಲಿ ಅದೇ ಜಾಗದಲ್ಲಿ ಆ ಗೇಟಲ್ಲಿ 11 ಮಂದಿ ಮೃತಪಟ್ಟರು. ಯಾರು ಹೊಣೆ ಅನ್ನುವಂಥ ಪ್ರಶ್ನೆ ಇನ್ನೂ ಕೂಡ ಹಾಗೇ ಇದೆ. ಯಾರ್ಯಾರು ಅನ್ನೋದನ್ನು ಒಮ್ಮೆ ರಿಕ್ಯಾಪ್ ಮಾಡ್ಕೊಂಡು ಬರೋಣ. ಎಲ್ಲರೂ ಕೂಡ 18, 19, 20 ವರ್ಷದ ಮಕ್ಕಳು. ಬೆಂಗಳೂರಿನ 20 ವರ್ಷದ ಭೂಮಿಕ್ ಎಲ್ಲರಂತೆ RCB ಗೆದ್ದಿದೆ ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಖುಷಿಯಿಂದ ಅಲ್ಲಿ ಹೋಗಿದ್ರು. ಆ ಸಂಭ್ರಮಾಚರಣೆಯಲ್ಲಿ ಭಾಗಿಯಾದರು. ಅಲ್ಲಿ ಕೊಟ್ಟಂಥ ಒಂದಷ್ಟು ಸೂಚನೆಗಳು, ಆ ಗೇಟ್ ಹತ್ರ ಹೋಗಿ ಟಿಕೆಟ್ ಸಿಗುತ್ತೆ, ಈ ಗೇಟ್ ಹತ್ರ ಹೋಗಿ ಟಿಕೆಟ್ ಸಿಗುತ್ತೆ, ಇಂಥ ಒಂದಷ್ಟು ಗೊಂದಲಗಳಿಂದಾಗಿ ಅಲ್ಲಿ ಕಾಲ್ತುಳಿತದಿಂದ ಸಾವನ್ನಪ್ಪಬೇಕಾಯಿತು. ಜೊತೆಯಲ್ಲಿ ಕೋಲಾರದ 19 ವರ್ಷದ ಸಹನ. ಇನ್ನೇನು 1 ವರ್ಷ ಕಳೆದಿದ್ರೆ ಬಹುಶಃ ಇಷ್ಟೊತ್ತಿಗೆ ಮದುವೆ ಕೂಡ ಆಗ್ತಾ ಇತ್ತು. ಮದುವೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಅವ್ರ ಮನೆಯವರು ಕೂಡ ಮಾಡಿಕೊಂಡಿದ್ರು. ವೆರಿ ಅನ್ಫಾರ್ಚುನೇಟ್. KR ಪೇಟೆ ಮಂಡ್ಯದಿಂದ 32 ವರ್ಷದ ಪೂರ್ಣಚಂದ್ರ ಕೂಡ ಆಗಮಿಸಿದ್ರು. ಅವರು ಕೂಡ RCB ಸಂಭ್ರಮಾಚರಣೆಯನ್ನು ನೋಡಬೇಕು, RCB ಆಟಗಾರರನ್ನು ನೋಡಬೇಕು, 17 ವರ್ಷದ ನಂತರ ಕಪ್ ಗೆದ್ದಿದೆ, ಈ ಸಂಭ್ರಮಕ್ಕೆ ಸಾಕ್ಷಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗಮಿಸಿದ್ರು. ಆದರೆ ಆ ಸಂಭ್ರಮ, 17 ವರ್ಷದ ಸಂಭ್ರಮ ಬರೀ 17 ಗಂಟೆಯಲ್ಲಿ, ಅವರಿಗಂತೂ 17 ಸೆಕೆಂಡಲ್ಲೇ ಕಮರಿ ಹೋಗಿದ್ದು ಭಾಳ ದುಃಖದ ವಿಚಾರ. ಜೊತೆಯಲ್ಲಿ 19 ವರ್ಷದ ದೊಡ್ಡಕಲ್ಲಸಂದ್ರದ ಚಿನ್ಮಯಿ ಶೆಟ್ಟಿ ಇವರು ಕೂಡ ಆಗಮಿಸಿದ್ರು. 19 ವರ್ಷ ಬದುಕಿ ಬಾಳಬೇಕು, ಕಾಲೇಜುಗಳಿಗೆ ಹೋಗುವಂಥ ವಿದ್ಯಾರ್ಥಿಗಳು ಅನೇಕರಿದ್ದರು, ಇವರು ಬಂದಿದ್ರು. ಇನ್ನೊಂದು ವಿಚಾರ ಅಂತಂದರೆ 13 ವರ್ಷದ ಮಗು ದಿವ್ಯಾಂಶಿ ಕೂಡ ಮೃತಪಟ್ಟಿದ್ರು. ಯಲಹಂಕದಿಂದ ಆಗಮಿಸಿದ್ರು. ಅದರ ಜೊತೆಯಲ್ಲಿ 20 ವರ್ಷದ ಚಿಂತಾಮಣಿಯಿಂದ ಬಂದಂಥ KT ಶ್ರವಣ್. ಹೌದು, ಭಾಳ ನೋವಿನ ಸಂಗತಿ. ಪಾಪ ಭವಿಷ್ಯದ ಬಗ್ಗೆ ಏನೇನು ಕನಸಿಟ್ಕೊಂಡಿದ್ರು ಅವರ ತಂದೆ ತಾಯಿ. ಆದರೆ ಕಾಲೇಜಿಗೆ ಹೋದಂತಹ ಮಗಳು ವಾಪಸ್ ಮನೆಗೆ ಬರಲಿಲ್ಲ. ನಾನು ಇನ್ನೂ ಕಾಯ್ತಾ ಇದ್ದೀನಿ, ಮಗಳು ಕಾಲೇಜ್ ಹೋಗಿದ್ದಾಳೆ, ನನಗೆ ಅವಳು ಇಲ್ಲ ಅನ್ನೋದನ್ನ ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಂತೇಳಿ ಒಬ್ರು ಹೇಳ್ತಾ ಇದ್ರೆ, ಇನ್ನೊಬ್ರು ಯಾರೋ ಮದುವೆಗೆ ಅವಳಿಗೆ ಎಲ್ಲ ತಯಾರಿ ಮಾಡ್ಕೊಂಡಿದ್ರಂತೆ. ಆದರೆ ಸಹನ ಅವಳು ದುರಂತ ಅಂತ್ಯ ಕಂಡಿದ್ದು. ಪಾಪ ಅವರಿಗೆಲ್ಲ ಭಾಳ ನೋವಿದೆ. ಮತ್ತೆ ಸರಿಯಾದ ಸಮಯಕ್ಕೆ ಅವರಿಗೆ ಚಿಕಿತ್ಸೆ ಸಿಗಲಿಲ್ಲ ಅನ್ನೋದು ಕೂಡ ಒಂದು ಇದು. ನೋಡಿ, DNA ಸಂಸ್ಥೆ, ಆ ಮ್ಯಾನೇಜ್ಮೆಂಟ್ ಕಂಪನಿ, ಚಿನ್ನಸ್ವಾಮಿ, KSCA, DNA ಮತ್ತು RCB, ಇವರು 3 ಹೊಣೆಗಾರರು ಅಂಥೇಳಿ ನ್ಯಾಯಮೂರ್ತಿಗಳ ನೇತೃತ್ವದ ಒಂದು ಕಮಿಟಿ ಕೂಡ ಫಾರ್ಮ್ ಆಗುತ್ತೆ. ಅವರೊಂದು ರಿಪೋರ್ಟನ್ನು ಕೊಡ್ತಾರೆ. ಅದರಲ್ಲಿ ಸರಿಯಾದಂಥ ವ್ಯವಸ್ಥಿತವಾದಂಥ ನಿರ್ವಹಣೆ ಮಾಡದೇ ಇದ್ದದ್ದು, ಸರಿಯಾದಂತಹ ಕಾರ್ಯಕ್ರಮದ ಅಲ್ಲಿ ಆಯೋಜನೆ ಮಾಡದೇ ಇರೋದೇ ಇದಕ್ಕೆ ಕಾರಣ ಅಂತೇಳಿ ಹೇಳಿದರು. ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಅವರು ಟಿಕೆಟ್ಸ್ಗಳು ಏನು ಅನ್ನೋದ್ರ ಬಗ್ಗೆ ಡೀಟೇಲ್ ಅಪ್ಡೇಟ್ ಸರಿಯಾಗಿ ಮಾಡಿರಲಿಲ್ಲ. ಅದಾದ ನಂತರ ಫ್ಯಾನ್ಸ್, ನಿಮ್ಗೆ ಗೊತ್ತಿದೆ RCB ಮೊನ್ನೆ ಕಪ್ ಗೆತ್ತಲ್ಲ, ಅವಾಗ ಎಷ್ಟು ಸಂಭ್ರಮ ಹೆಂಗಿತ್ತು ಅನ್ನೋದು ನಾವು ನೋಡಿದ್ದೀವಿ. ಅಂಥದ್ರಲ್ಲಿ ಫಸ್ಟ್ ಟೈಮ್ 18 ವರ್ಷದ ನಂತರ ಫಸ್ಟ್ ಟೈಮ್ ಹೌದು ಅಭಿಮಾನಿಗಳು ಬಹಳ ವೈಯಕ್ತಿಕವಾಗಿ ಪರಿಗಣಿಸಿದ್ರು.
ಕಪ್ ಅನ್ನೋದನ್ನು, ಈ ಸಲ ಕಪ್ ನಮ್ಮದೇ ಅನ್ನುವಂಥ ಆ ಒಂದು ಕ್ಯಾಂಪೇನ್ ಎಲ್ಲ ನಾವು ನೋಡ್ತಾ ಇದ್ವಲ್ಲ, ಅಂಥದ್ರಲ್ಲಿ ಹೇಗೆ ಆ ಸಂಭ್ರಮವನ್ನು ನಾವು ಆಚರಿಸಬೇಕಾಗಿತ್ತು. ಆದರೆ ಹೀಗಾಗಿದ್ದು ಮಾತ್ರ ದುರಂತ. ಕಾಮಾಕ್ಷಿ ದೇವಿ ಅಂತೇಳಿ 29 ವರ್ಷದ ಕೊಯಮತ್ತೂರಿನವರು, ಅವರು ಕೂಡ ಮೃತಪಡ್ತಾರೆ. 17 ವರ್ಷದ ಶಿವಲಿಂಗನವರು, ಯಾದಗಿರಿಯವರು, ಪಾಪ ಓದ್ಲಿಕ್ಕಂತ ಬಂದವರು ಅಥವಾ ಇನ್ಯಾವುದೋ ಕೆಲಸಕ್ಕಂತೇಳಿ ಬಂದವರು. ಪಾಪ ಬಹಳ ನೋವಾಗುತ್ತೆ, ನಿಜ, ಬಹಳ ಬೇಸರದ ಸಂಗತಿ. 33 ವರ್ಷದ ನಾಗಸಂದ್ರ, ತುಮಕೂರಿನ ನಾಗಸಂದ್ರದ ಮನೋಜ್ ಅವರು ಕೂಡ ಆಗಮಿಸಿದ್ರು, ಅವರು ಕೂಡ ಮೃತಪಟ್ಟರು. ಜೊತೆಯಲ್ಲಿ ಅಕ್ಷತಾ ಪೈ, ಉತ್ತರ ಕನ್ನಡದ 26 ವರ್ಷದ ಅಕ್ಷತಾ ಪೈ ಅವರು ಕೂಡ ಆಗಮಿಸಿದ್ರು, ಅವರು ಕೂಡ ಅನ್ಯಾಯವಾಗಿ ಸಾವನ್ನಪ್ಪಬೇಕಾಗಿ ಬಂತು. ಇನ್ನು ಯಲಹಂಕ ನ್ಯೂ ಟೌನ್ನ 22 ವರ್ಷದ ಪ್ರಜ್ವಲ್ ಇವರು ಕೂಡ ಆಗಮಿಸಿದ್ರು. ಅನೇಕರಿಗೆ ಉಸಿರಾಟದ ಸಮಸ್ಯೆ ಆಯಿತು. ಅಲ್ಲಿ ಈ ಆಂಬ್ಯುಲೆನ್ಸ್ ಇದ್ದಿದ್ರೆ ಅಥವಾ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ಏನಾದರೂ ಇಮಿಡಿಯೇಟ್ಲಿ ವಿದಿನ್ ಫ್ಯೂ ಮಿನಿಟ್ಸ್ ಸಿಕ್ಕಿದ್ದೇ ಆದಲ್ಲಿ ಖಂಡಿತವಾಗ್ಲೂ ಬದುಕಿ ಉಳಿತಾ ಇದ್ರು. ಆದ್ರೆ ಆ ಗೇಟ್ ಅಲ್ಲಿ ಆ ರೀತಿ ಪ್ರತ್ಯಕ್ಷದರ್ಶಿಗಳು ಹೇಳಿರೋ ಪ್ರಕಾರ 35ರಿಂದ 45 ನಿಮಿಷ, ಆದರೆ 3/4 ಗಂಟೆವರೆಗೂ ಕೂಡ ಯಾವುದೇ ಪ್ರಾಥಮಿಕ ಚಿಕಿತ್ಸೆ ಸಿಕ್ಕಲೇ ಇಲ್ಲ. ಅಲ್ಲೇ ಇದ್ದಂಥವ್ರು PCR ಮಾಡ್ತಾ ಇದ್ರು ಅನ್ನುವಂಥ ಒಂದಷ್ಟು ವಿಚಾರಗಳನ್ನ ಹೇಳಲಾಗ್ತಾ ಇತ್ತು. ಆ ರೀತಿ ಸಿಕ್ಕಿದ್ರೆ ನಿಜಕ್ಕೂ ಕೂಡ ಬದುಕಿ ಉಳಿತಾ ಇದ್ರೇನೋ, 11ರಲ್ಲಿ ಒಂದಷ್ಟು ಜನ ಆದರೂ ಯಾರಾದರೂ ಬದುಕಿ ಉಳಿತಾ ಇದ್ರು. ಇನ್ನು ಇವತ್ತಿನ ವಿಚಾರ ನಿಮ್ಗೆ ಈಗಾಗಲೇ ಗೊತ್ತೇ ಇದೆ. 1 ವರ್ಷ ಆಯಿತು, ಕನಸುಗಳ ಕಬರಿ, ಆಸೆಗಳೆಲ್ಲವೂ ಕೂಡ ಸೊರಗಿದೆ. ತಂದೆ ತಾಯಿಯ ಕಣ್ಣೀರು ಇನ್ನೂ ಕೂಡ ಬತ್ತಿಲ್ಲ, ಇನ್ನೂ ನಿಂತಿಲ್ಲ, ಕಣ್ಣೀರು ಹಾಕ್ತಾನೆ ಇದ್ದಾರೆ. ಇದ್ದಿದ್ರೆ ಹೀಗೆ, ಈಗ ಇಲ್ಲ ಅನ್ನುವಂಥ ನೋವು ಅವರನ್ನ ಕಾಡ್ತಾನೆ ಇದೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ. ಈಗ DK ಶಿವಕುಮಾರ್ ಅವರು ಕೇವಲ DK ಶಿವಕುಮಾರ್ ಅಲ್ಲ, ಮುಖ್ಯಮಂತ್ರಿ DK ಶಿವಕುಮಾರ್ ಆ ಮೂಲಕ ನಿನ್ನೆ ಪದಗ್ರಹಣವನ್ನು ಸ್ವೀಕರಿಸಿದ್ರು. ಆ ಮೂಲಕ ಹೈಕಮಾಂಡ್ ಏನು ಲೆಕ್ಕಾಚಾರ ಮಾಡಿತ್ತು, ಸಮುದಾಯವಾರು ಎಲ್ಲ ಸಮುದಾಯಗಳಿಗೂ ಕೂಡ ಪ್ರಾಧಾನ್ಯತೆಯನ್ನು ಅದು ಮಂತ್ರಿಮಂಡಲದಲ್ಲಾಗಿರ್ಬೋದು ಅಥವಾ ಮುಖ್ಯಮಂತ್ರಿ ಸ್ಥಾನದಲ್ಲೂ ಕೂಡ ನೀಡಿದೆ. ಒಕ್ಕಲಿಗರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ. ಒಕ್ಕಲಿಗರ ಜೊತೆಗೆ ಕಾಂಗ್ರೆಸ್ಗೆ ಅತಿ ದೊಡ್ಡ ವೋಟ್ ಬ್ಯಾಂಕ್ ಆಗಿರೋದು ಅಹಿಂದ ಮತಗಳು. ಆ ಅಹಿಂದ ಮತಗಳು ಎಲ್ಲೂ ಕೂಡ ಕಾಂಗ್ರೆಸ್ಸಿಂದ ದೂರ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಹಿಂದ ವೋಟ್ ಬ್ಯಾಂಕ್ ಕೈ ಬಿಟ್ಟು ಹೋಗದಂತೆ ಈಗ ಮಹತ್ವವಾದ ಹೆಜ್ಜೆಯನ್ನಿಟ್ಟಿದೆ. DCM, KPCC ಪರಿಷತ್ನಲ್ಲಿ ಅಹಿಂದ ನಾಯಕರಿಗೆ ಮಣೆ ಹಾಕುವ ಮೂಲಕ ಕಾಂಗ್ರೆಸ್ನ ಹೈಕಮಾಂಡ್ ಅಳೆದು ತೂಗಿ ಲೆಕ್ಕಾಚಾರಗಳನ್ನು ಮಾಡಿ, ಸ್ಟ್ರಾಟರ್ಜಿಯನ್ನು ಮಾಡಿ, ಆ ಮೂಲಕ ಅಹಿಂದ ಮತ ತನ್ನ ಮತಬುಟ್ಟಿಯಲ್ಲೇ ಇರಬೇಕು ಅನ್ನುವಂಥ ತೀರ್ಮಾನ ಮಾಡಿದೆ. ಹೈಕಮಾಂಡ್ನಿಂದ ಜಾಣ ನಡೆಯಿದು ಸಿದ್ದರಾಮಯ್ಯ CM ಸ್ಥಾನಕ್ಕೆ ರಾಜೀನಾಮೆ, ಇದರಿಂದ ಎಫೆಕ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಹಿಂದ ಸಮುದಾಯದ ಓಲೈಕೆಗೆ ಹೈಕಮಾಂಡ್ ಮುಂದಾಗಿದೆ. ಹೇಗೆ ಕೇಳಿದರೆ 4 ಪರಿಷತ್ ಸ್ಥಾನಗಳಿಗೆ ಹಿಂದುಳಿದ ನಾಯಕರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. BK ಹರಿಪ್ರಸಾದ್, PV ಮೋಹನ್, ತಿಪ್ಪಣ್ಣ ಕಮಕನೂರು, ಶಿವಣ್ಣ ಮಳವಳ್ಳಿಗೆ ವಿಧಾನ ಪರಿಷತ್ಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಆ ಮೂಲಕ ಅಹಿಂದ ಮತಗಳು ಕಾಂಗ್ರೆಸ್ನಿಂದ ದೂರ ಆಗಬಾರ್ದು. ಒಂದು, ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡಿಸಿದ್ದು, ಇದು ಕೂಡ ಕಾಂಗ್ರೆಸ್ಗೆ ಎಲ್ಲೋ ಒಂದು ಕಡೆಯಲ್ಲಿ ಮೈನಸ್ ಆಗಬಹುದು ಅನ್ನುವಂಥ ಆತಂಕವೂ ಕೂಡ ಇದೆ. ಈ ಕಾರಣದಿಂದ ಅಹಿಂದ ಮತವನ್ನು ಗಟ್ಟಿಯಾಗಿ ಇಟ್ಕೊಳ್ಳೋದಕ್ಕೆ 4 ಪರಿಷತ್ ಸ್ಥಾನಗಳನ್ನು ಅಹಿಂದಾಗೆ ನೀಡಿದ್ದಾರೆ. ಇದು ಕಾಂಗ್ರೆಸ್ಗೆ ಬಹುಶಃ ಒಂದು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಅನುಕೂಲ ಆಗ್ಬೋದು ಅಂತ ಅನಿಸುತ್ತೆ. ಹೆಚ್ಚಿನ ಮಾಹಿತಿಯೊಂದಿಗೆ ಬಸವರಾಜ್ ಇದ್ದಾರೆ ಸಂಪರ್ಕದಲ್ಲಿ. ಬಸವರಾಜು, ಕಾಂಗ್ರೆಸ್ ಲೆಕ್ಕಾಚಾರಗಳನ್ನು ಮಾಡಿಯೇ ಇಲ್ಲಿ ಎಲ್ಲ ತೀರ್ಮಾನಗಳನ್ನು ಮಾಡಿದೆ ಅನ್ನೋದು ಬಹುತೇಕ ಇಲ್ಲಿ ಕನ್ಫರ್ಮ್ ಆದಂಗೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಅಹಿಂದ ಮತಗಳು ದೂರ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಏನೇನು ಸ್ಟ್ರಾಟರ್ಜಿ ಮಾಡಿದ್ದಾರೆ, ಸದ್ಯ ಏನಿದೆ ಇಲ್ಲಿವರೆಗಿನ ಮಾಹಿತಿ ಬಸವರಾಜು ತಮ್ಮ ಹತ್ರ? ರಂಜಿತ್, ಕಾಂಗ್ರೆಸ್ಗೆ ಅತಿ ದೊಡ್ಡ ಮತ ಬ್ಯಾಂಕ್ ಅಂದ್ರೆ ಅಹಿಂದ ಮತ ಬ್ಯಾಂಕ್. ಆ ಅಹಿಂದ ಮತ ಬ್ಯಾಂಕ್ ನ ಸಿದ್ದರಾಮಯ್ಯ ಅವರು ಹಿಡಿದಿಟ್ಕೊಂಡಿದ್ರು ಮತ್ತು ಆ ಅಹಿಂದ ವರ್ಗದ ಅತಿ ದೊಡ್ಡ ನಾಯಕರ ಸಿದ್ದರಾಮಯ್ಯ ಅವರು ಹೊರಹೊಮ್ಮಿದ್ರು. ಇಂತಹ ನಾಯಕನನ್ನ ಈಗ CM ಸ್ಥಾನದಿಂದ ಕೆಳಗಿಳಿಸಿರೋ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ರೀತಿಯಲ್ಲಿ ಮುಂದಿನ ಅಹಿಂದ ವರ್ಗವನ್ನ ಹೇಗೆ ಸಂಘಟನೆ ಮಾಡಬೇಕು ಅನ್ನೋದು ಮತ್ತು ಅಹಿಂದ ವರ್ಗದ ಮನವೊಲಿಸುವಂತ ಕೆಲಸವನ್ನು ಕೂಡ ಆಗ್ಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಒಂದೊಂದು ಪ್ರಯತ್ನವನ್ನ ನಿಧಿಯ ಬೆಳವಣಿಗೆಗಳನ್ನ ನೋಡಿದ್ರೆ ಆ ಹೈಕಮಾಂಡ್ ಅದಕ್ಕೆ ಮುಂದಾಗಿದೆ, ಅದನ್ನ ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. 4 ವಿಧಾನ ಪರಿಷತ್ ಸ್ಥಾನಗಳನ್ನ ಹಿಂದುಳಿದ ವರ್ಗಗಳ ನಾಯಕರಿಗೆ ಈ ಒಂದು ಹಂಚಿಕೆ ಮಾಡುವ ಮೂಲಕ ಒಂದು ಅಹಿಂದ ವರ್ಗದಲ್ಲಿ ಎದ್ದಿರ್ತಕ್ಕಂತಹ ಕೋಪಗಳನ್ನ ತಲುಪುವಂತ ಕೆಲಸ ಮಾಡುವಂಥದ್ದು. ಅದರಲ್ಲೂ ಸಿದ್ದರಾಮಯ್ಯ ಅವರ ಬಳಿಕ ದೊಡ್ಡ ಅಹಿಂದ ಅಥವಾ ಹಿಂದುಳಿದ ವರ್ಗದ ಲೀಡರ್ ಅಂದ್ರೆ ಅದು BK ಹರಿಪ್ರಸಾದ್ ಅವರಿಗೆ KPCC ಅಧ್ಯಕ್ಷ ಸ್ಥಾನವನ್ನ ಈಗ ಹಂಚಿಕೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಹಿಂದುಳಿದ ವರ್ಗದ ಎಲ್ಲಾ ನಾಯಕರನ್ನ ಸಣ್ಣ ಸಮುದಾಯಗಳನ್ನು ಕೂಡ
ಮನವೊಲಿಸಿಕೊಂಡು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ನಿಮ್ ಪರವಾಗಿದೆ ಅನ್ನುವಂತ ಒಂದಷ್ಟು ಸಂದೇಶವನ್ನ ರವಾನಿಸುವಂತ ಕೆಲಸ ಮಾಡೋಕೆ ಮುಂದಾಗಿದೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟ ಆಗುತ್ತೆ. ಮತ್ತು ಮುಂದಿನ ಕ್ಯಾಬಿನೆಟ್ ರಚನೆ ವೇಳೆ ಕೂಡ 2ನೇ ಹಂತದ ಕ್ಯಾಬಿನೆಟ್ ರಚನೆ ವೇಳೆ ಇನ್ನಷ್ಟು ಸ್ಥಾನಗಳು ಹಿಂದೂ ವರ್ಗಕ್ಕೆ ಹಂಚಿಕೆ ಆಗಬಹುದು. ಹೆಚ್ಚಿನ ಪಾಲು ಮತ್ತು ಒಳ್ಳೆಯ ಖಾತೆಗಳು ಕೂಡ ಹಿಂದೂ ವರ್ಗಕ್ಕೆ ಸಿಗುವ ಸಾಧ್ಯತೆಗಳು ಈಗ ಗೋಚರ ಹೋಗ್ತಾ ಇದಾವೆ. ಎಲ್ಲಕ್ಕೂ ಕೂಡ ಸಿದ್ದರಾಮಯ್ಯ ಅವರ ಅಧಿಕಾರದಿಂದ ಕೆಳಗಿಳಿಸಿರುವ ಕಾರಣವೇ ಇದಕ್ಕೆಲ್ಲಕ್ಕೂ ಕಾರಣ ಅಂತ ಸ್ಪಷ್ಟ ಆಗ್ತಾ ಇದೆ. ಓಕೆ ಬಸವರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಡಿಕೆ ಶಿವಕುಮಾರ್ ಸಂಪುಟದ ಸಚಿವರಿಗೆ ಇವತ್ತು ಖಾತೆ ಭಾಗ್ಯ ಸಿಗಲಿದೆ. ನಿನ್ನೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಇವತ್ತು ಯಾವ ಮಂತ್ರಿಗೆ ಯಾವ ಖಾತೆ ಅನ್ನೋದು ಗೊತ್ತಾಗುತ್ತೆ. ನಿರೀಕ್ಷೆಗಳ ಹಲವಾರಿದೆ. ಯಾವ ಖಾತೆ ಕೊಟ್ಟರು ಮಾಡ್ತೀವಿ ಅನ್ನುವಂಥ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಆದರೆ ಕೊಟ್ಟ ನಂತರದಲ್ಲಿ ಸಂತೃಪ್ತಿ ಹೊಂದುತ್ತಾರಾ ಅನ್ನುವಂಥ ಪ್ರಶ್ನೆ ಪರಮೇಶ್ವರ್ಗೆ ಡಿಸಿಎಂ ಜೊತೆ ಕಂದಾಯ ಖಾತೆ ಸಿಗುವಂತ ಸಾಧ್ಯತೆ ಇದೆ. ಕೆಜೆ ಜಾರ್ಜ್ಗೆ ಹಾಗಾದ್ರೆ ಇಂಧನ ಖಾತೆ ಒಲಿಯುತ್ತಾ ಅನ್ನೋ ಪ್ರಶ್ನೆ. ಎಂಬಿ ಪಾಟೀಲ್ಗೆ ಬೃಹತ್ ಕೈಗಾರಿಕೆ ಒಲಿಬಹುದು ಅನ್ನುವಂಥ ಒಂದಷ್ಟು ನಿರೀಕ್ಷೆಗಳಿದೆ. ಯತೀಂದ್ರ ಸಿದ್ದರಾಮಯ್ಯಗೆ ನಗರಾಭಿವೃದ್ಧಿ ಅಥವಾ ಹಿಂದುಳಿದ ವರ್ಗ ಎರಡೂ ನೀಡಲಾಗುತ್ತಾ ಖಾತೆಗಳನ್ನ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು. ಯಾವ ಖಾತೆಯನ್ನ ಕೊಡ್ತಾರೆ ಅನ್ನೋ ಪ್ರಶ್ನೆ. ಇನ್ನು ಯುಟಿ ಖಾದರ್ ಅವರಿಗೆ ಆರೋಗ್ಯ ಖಾತೆ ಭಾಗ್ಯ ಸಿಗಬಹುದಾ ಈ ಬಾರಿ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ. ಸಂಪುಟದ ಸಚಿವರಿಗೆ ಇವತ್ತು ಖಾತೆ ಹಂಚಿಕೆಯನ್ನ ಮಾಡಲಾಗುತ್ತೆ. ಖಾತೆ ಹಂಚಿಕೆ ಇದೇನು ಇವತ್ತು ನಡೆಯುತ್ತೆ ಅನ್ನುವಂಥ ಮಾಹಿತಿ. ಹಾಗಾಗಿ ಯಾರಿಗೆ ಯಾವ ಖಾತೆಗಳನ್ನು ನೀಡಲಾಗುತ್ತೆ ಅನ್ನುವಂಥ ಅಧಿಕೃತ ಪಟ್ಟಿ ಬಿಡುಗಡೆ ಆಗುತ್ತೆ. ಆ ನಂತರ ಯಾರಿಗೆ ಯಾವ ಖಾತೆ ಭಾಗ್ಯ ಸಿಕ್ಕಿದೆ, ಒಂದೇ ಖಾತೆನೋ ಅಥವಾ ಎರಡೆರಡು ಖಾತೆಗಳ ಜವಾಬ್ದಾರಿಗಳನ್ನು ನೀಡ್ತಾರೋ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಇದೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗಿದೆ. ಆ ನಂತರದಲ್ಲಿ ಅವರು ಯಾವ ಖಾತೆಗಳನ್ನು ತಮ್ಮ ಬಳಿ ಇಟ್ಕೊಳ್ತಾರೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ. ಜೊತೆಯಲ್ಲಿ ಗೃಹ ಮಂತ್ರಿ ಯಾರು ಹಾಗಾದರೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು. ಇದೆಲ್ಲದಕ್ಕೂ ಕೂಡ ಅಧಿಕೃತವಾಗಿ ಇವತ್ತು ಉತ್ತರ ಸಿಗುತ್ತೆ. ಸಚಿವರಿಗೆ ಖಾತೆ ಭಾಗ್ಯ ಇವತ್ತು ಲಭ್ಯ ಆಗತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಸಿಎಂ ಹಾಗೂ ಡಿಸಿಎಂ ಜೊತೆಯಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದಂಥ 12 ಮಂದಿ, ಆ 12 ಮಂದಿಗೆ ಯಾವ ಖಾತೆಗಳನ್ನು ನೀಡಲಾಗುತ್ತೆ, ಅಳೆದು ತೂಗಿ ಸಾಕಷ್ಟು ಲೆಕ್ಕಾಚಾರಗಳನ್ನು ಹಾಕ್ಕೊಂಡು ಈ ಹಿಂದೆ ಯಾವೆಲ್ಲ ಖಾತೆಗಳನ್ನು ನಿರ್ವಹಿಸಿದ್ರು ಅದೇ ಖಾತೆಗಳನ್ನು ಪುನರಾವರ್ತನೆ ಮಾಡ್ತಾರಾ ಅಥವಾ ಮತ್ತೊಮ್ಮೆ ಅದೇ ಖಾತೆಗಳ ಜವಾಬ್ದಾರಿಯನ್ನು ನೀಡಲಾಗುತ್ತಾ ಅನ್ನೋ ಪ್ರಶ್ನೆ. ಕೆಲವರು ಒಂದಷ್ಟು ಖಾತೆಗಳ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಕೂಡ. ಈ ಖಾತೆ ಬೇಡ, ಆ ಖಾತೆ ಬೇಡ ಅನ್ನುವಂಥದ್ದನ್ನು ಹೇಳಿದರು. ಹಾಗಾಗಿ ಆ ಖಾತೆ ಬದಲಾವಣೆಗಳನ್ನು ಕೂಡ ಮಾಡಬಹುದು, ಹೊಸ ಜವಾಬ್ದಾರಿಗಳನ್ನು ಕೂಡ ನೀಡುವಂಥ ಸಾಧ್ಯತೆ ಇದೆ. ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಈ ಬಾರಿ ಯಾವ ಖಾತೆಯನ್ನು ನೀಡಲಾಗುತ್ತೆ ಅನ್ನೋ ಪ್ರಶ್ನೆ. ಜೊತೆಗೆ ಎಂ ಬಿ ಪಾಟೀಲ್ ಅವರಿಗೆ ಕೈಗಾರಿಕೆ ಖಾತೆಯನ್ನು ನೀಡಬಹುದು ಅನ್ನುವಂಥ ಒಂದಷ್ಟು ನಿರೀಕ್ಷೆಗಳು ಕೂಡ ಇದೆ. ಅವರು ಅದನ್ನು ಸಮರ್ಪಕವಾಗಿ ಸಮರ್ಥವಾಗಿ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆಯ ಮೇರೆಗೆ ಲೆಕ್ಕಾಚಾರಗಳನ್ನು ಹಾಕ್ಕೊಂಡು ಈಗ ಖಾತೆ ಹಂಚಿಕೆಯನ್ನು ಕೂಡ ಮಾಡಲಾಗುತ್ತೆ. ಇವತ್ತು ಅಧಿಕೃತ ಪಟ್ಟಿ, ಈ ಖಾತೆ ಯಾರಿಗೆ ಯಾವ ಖಾತೆ ಅನ್ನೋದು ಬಿಡುಗಡೆ ಆಗುತ್ತೆ. ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸಲು ಮುಂದಾಗಿದ್ದಾರೆ. ಸಿಎಂ ಅಧಿಕಾರ ವಹಿಸಿಕೊಂಡ ಮರುದಿನವೇ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ. ಪೊಲೀಸ್ ಇಲಾಖೆಗೆ ಭರ್ಜರಿ ಸರ್ಜರಿಯನ್ನು ಮಾಡುವಂಥ ಸಾಧ್ಯತೆ ಇದೆ. ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಅವರಿಗೆ ಬೇಕಾದಂಥ ಅಧಿಕಾರಿಗಳನ್ನು ತಮ್ಮ ಬಳಿಯಲ್ಲಿ ಇಟ್ಕೊಳ್ತಾರೆ. ಅದರಂತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಬಹುಶಃ ಅಂಥದ್ದೇ ಹಾದಿಯನ್ನು ಹಿಡಿದಂಗೆ ಕಾಣಿಸ್ತಾ ಇದೆ. ಅಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ. ನೂತನ ಸಿಎಂ ಡಿ ಕೆ ಶಿವಕುಮಾರ್ ಬೆಳಿಗ್ಗೆ 10:00 ಹಿರಿಯ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ. ಸಿಎಂ ಡಿ ಕೆ ಶಿವಕುಮಾರ್ ಡಿಸಿಎಂ ಪರಮೇಶ್ವರ್ ನೇತೃತ್ವದಲ್ಲಿ ಸಭೆಯನ್ನು ಕರೆದಿದ್ದಾರೆ. ರಾಜ್ಯ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು, ಪೊಲೀಸ್ ಅಧಿಕಾರಿಗಳು, ಪ್ರಧಾನ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನು ಕರೆದಿದ್ದಾರೆ. ಡಿ ಕೆ ಶಿವಕುಮಾರ್ ಸಭೆಯಲ್ಲಿ ಇಲಾಖಾವಾರು ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ. ಅಧಿಕಾರಿಗಳಿಗೆ ಸಲಹೆಯನ್ನು ಸಿಎಂ ಮತ್ತು ಡಿಸಿಎಂ ನೀಡ್ತಾರೆ. ಒಟ್ಟಾರೆ ಆಡಳಿತ ಯಂತ್ರವನ್ನು ಚುರುಕು ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿನ್ನೆ ಪ್ರಮಾಣ ವಚನವನ್ನು ವಹಿಸ್ಕೊಂಡ್ರು. ಇವತ್ತು ಡಿ ಕೆ ಶಿವಕುಮಾರ್ ಅವರು ಆ್ಯಕ್ಟಿವ್ ಆಗಿ ಏನೇನು ಕೆಲಸ ಮಾಡಬೇಕು, ತಕ್ಷಣಕ್ಕಾಗಬೇಕಾದದ್ದೇನು ಅದೆಲ್ಲವನ್ನು ಕೂಡ ಒಂದೊಂದಾಗಿ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿಯೇ ಈ ಆಫೀಸರ್ಸ್ ಮೀಟಿಂಗ್.
ಸಂಪುಟದ ಮೊದಲ ಪಟ್ಟಿ ಬಂತು. ಮೊದಲ ಪಟ್ಟಿಯಲ್ಲಿ ಸಾಕಷ್ಟು ನಿರೀಕ್ಷೆಯನ್ನ ಹೊಂದಿದಂತ ಅನೇಕ ಶಾಸಕರಿದ್ರು. ಅವರಿಗೆ ಸಚಿವ ಭಾಗ್ಯ ಸಿಕ್ಕಿಲ್ಲ, ಸಚಿವರಾಗುವಂತಹ ಅವಕಾಶ ಸಿಕ್ಕಿಲ್ಲ. ಚೆಲುವರಾಯಸ್ವಾಮಿ ಕೂಡ ಒಬ್ರು. ಅದರಲ್ಲಿ ಕಡೆ ಕ್ಷಣದಲ್ಲಿ ಚೆಲುವರಾಯಸ್ವಾಮಿಗೆ ಸಚಿವ ಸ್ಥಾನ ಮಿಸ್ ಆಗಿದೆ. ಮಂಡ್ಯದ 7 ಕ್ಷೇತ್ರಗಳ ಪೈಕಿ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಹಳ ಅಭೂತಪೂರ್ವ ಗೆಲುವನ್ನ ಸಾಧಿಸಿತು. ಜೆಡಿಎಸ್ನ ಭದ್ರಕೋಟೆಯಲ್ಲೇ ಕಾಂಗ್ರೆಸ್ ತನ್ನ ಗೆಲುವಿನ ಬಾವುಟವನ್ನ ನೆಟ್ಟಾಗಿತ್ತು. ಆದರೆ ಅಲ್ಲಿ ಪ್ರಾತಿನಿಧ್ಯ ಸಿಕ್ಕಿತ ಮಂತ್ರಿಗಿರಿಗಾಗಿ ಚೆಲುವರಾಯಸ್ವಾಮಿ, ರಮೇಶ್ ಬಂಡಿಸಿದ್ದೇಗೌಡ ಸೇರಿದಂತೆ ಶಾಸಕ ನರೇಂದ್ರ ಸ್ವಾಮಿ ಕೂಡ ಲಾಬಿಯನ್ನ ನಡೆಸಿದ್ರು. ಆದರೆ ಅದ್ಯಾವುದು ಕೂಡ ಫಲ ಕೊಟ್ಟಂತೆ ಕಾಣಿಸ್ತಾ ಇಲ್ಲ. ಮೊದಲ ಪಟ್ಟಿಯಲ್ಲಿ ಅವ್ರು ಯಾರ ಹೆಸರುಗಳು ಕೂಡ ಇಲ್ಲ. ನಮ್ಮ ಜೊತೆಗೆ ಮಾಜಿ ಸಚಿವರಂತ ಚೆಲುವರಾಯಸ್ವಾಮಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಡಿ ಕೆ ಶಿವಕುಮಾರ್ ಅವರು ಪ್ರಮಾಣವಚನ ಸ್ವೀಕಾರ ಮಾಡಿದ್ದಾರೆ. ಫಸ್ಟ್ ರಿಯಾಕ್ಷನ್ ಸರ್ ರಿಪಬ್ಲಿಕನ್ ಸಂತೋಷ ಆಗಿದೆ. ಭಾಳ ದಿವಸದಿಂದ ಅವರು ಮುಖ್ಯಮಂತ್ರಿ ಕನಸನ್ನು ಕಟ್ಕೊಂಡಿದ್ದರು. ಅವ್ರು ಮುಖ್ಯಮಂತ್ರಿ ಆಗಿರೋದು ಒಂದು ಕಾಂಗ್ರೆಸ್ಸಿನ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆದಷ್ಟೇ ಎಲ್ರಿಗೂ ಖುಷಿ ಇದೆ. ಸಿದ್ದರಾಮಯ್ಯನವರು ಭಾಳ ಸಂತೋಷವಾಗಿ ಅವ್ರಿಗೆ ಅಧಿಕಾರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮುಂದೆ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ. ಸರ್, ಯಶಸ್ವಿಯಾಗಿ ಕೃಷಿ ಖಾತೆ ನಿಭಾಯಿಸಿದ್ರಿ. ಈ ಬಾರಿಗೂ ಮತ್ತು ಮೊದಲ ಹಂತದಲ್ಲೇ ತಾವು ಎಂಟ್ರಿ ಆಗ್ತೀರಿ ಕ್ಯಾಬಿನೆಟ್ಗೆ ಅಂತಕ್ಕಂಥ ನಿರೀಕ್ಷೆಗಳಿತ್ತು. ಆಯಿತು, 2ನೇ ಹಂತದಲ್ಲಿ ಆದ್ರೇನು ಮೊದಲನೇ ಹಂತದಲ್ಲೇ ಎಲ್ಲ ಒಂದೇನೆ ಬಾ ವಿಶ್ವಾಸ ಇದೆ ಸರ್ ಮತ್ತೆ ಈಗ ಆಗ್ತೀರಿ. ಇದಿಷ್ಟು ಕೂಡ ಮಾಜಿ ಸಚಿವರು ಚೆಲುವರಾಯಸ್ವಾಮಿ ಅವರು ಮತ್ತು ಚೆಲುವರಾಯಸ್ವಾಮಿ ಅವರು ಹೇಳುವಂತೆ ಹೌದು ಮತ್ತೆ ನಾನು ಕ್ಯಾಬಿನೆಟ್ಗೆ ಎಂಟ್ರಿ ಆಗುವಂಥ ಸಾಧ್ಯತೆ ಇದೆ ಅಂತಕ್ಕಂಥ ಒಂದು ನಿರೀಕ್ಷೆ ಮಾತುಗಳನ್ನು ಹೇಳಿದ್ದಾರೆ. ನೋಡೋಣ ಮತ್ತೆ ಚೆಲುವರಾಯಸ್ವಾಮಿ ಅವರು ಕ್ಯಾಬಿನೆಟ್ಗೆ ಎಂಟ್ರಿ ಆಗ್ತಾರಾ ಅನ್ನೋದನ್ನು. ಒಟ್ಟಾರೆ ಡಿ ಕೆ ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ತಮ್ಮ ಸಂಪುಟಕ್ಕೆ ಶಾಸಕರುಗಳು ಸೇರ್ಪಡೆ ಆಗಿದ್ದಾರೆ. ಎಲ್ಲರ ಮೇಲೂ ಕೂಡ ಬೆಟ್ಟದಷ್ಟು ನಿರೀಕ್ಷೆಗಳಿದೆ. ಆ ನಿರೀಕ್ಷೆಗಳನ್ನು, ಆ ಭರವಸೆಗಳನ್ನು ಹೇಗೆ ಈಡೇರಿಸ್ತಾರೆ ಅನ್ನೋದನ್ನು ನಾವೆಲ್ಲ ಕಾದು ನೋಡ್ತಾ ಇದ್ದೀವಿ, ಎದುರು ನೋಡ್ತಾ ಇದ್ದೀವಿ. ಅಶ್ವಿನಿ, ಎಸ್, ಇದು ಇವತ್ತಿನ ಮುಂಜಾನೆ ಮುನ್ನೋಟ. ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH